ನಾಳೆಯಿಂದ ಚಳಿಗಾಲ ಅಧಿವೇಶನಕ್ಕೆ ಕುಂದಾನಗರಿ ಬೆಳಗಾವಿ ಈಗಾಗಲೇ ಸಜ್ಜಾಗಿದೆ. ಒಂದು ಕಡೆ ರಾಜ್ಯ ಸರ್ಕಾರ ಕುರ್ಚಿ ಕಾಳಗದಲ್ಲಿ ಮುಳುಗಿದೆ, ಮತ್ತೊಂದು ಕಡೆ ಈ ಪ್ರತಿಭಟನೆಯ ಸಾಲು ಸಾಲು ಬಿಸಿ ತಟ್ಟಲಿದೆ. ಈ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಒಂದು ಕಡೆ ಕುರ್ಚಿ ಕೂತಾಟ, ಮತ್ತೊಂದು ಕಡೆ ಸಂಪುಟ ಪುನರ್ರಚನೆ ಒತ್ತಾಯ. ಇದರ ನಡುವೆ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳ ಲಾಬಿ. ಇದು ಸಾಲದಕ್ಕೆ ಸಿಎಂ ಡಿಸಿಎಂ ಬಣಗಳ ಪಡಿದಾಟ. ಹೀಗೆ ಸಾಲು ಸಾಲು ಸಮಸ್ಯೆಗಳನ್ನ ಹೆಗಲ ಮೇಲೆ ಹೊತ್ತುಕೊಂಡು ಒದ್ದಾಡ್ತಿರೋ ಸರ್ಕಾರಕ್ಕೆ ನಾಳೆಯಿಂದ ಅಧಿವೇಶನ ಎದುರಿಸುವ ಸವಾಲು ಎದುರಾಗಿದೆ. ಚಳಿಗಾಲದ ಅಧಿವೇಶನಕ್ಕೆ ಕುಂದಾನಗರಿ ಸಜ್ಜು. 10 ದಿನ ಅಧಿವೇಶನ, 21 ಕೋಟಿ ರೂಪಾಯಿ ಖರ್ಚು. ನಾಳೆಯಿಂದ ಬೆಳಗಾವಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಡಿಸೆಂಬರ್ 8ರಿಂದ 19ರವರೆಗೆ ನಡೆಯಲಿರುವ 10 ದಿನಗಳ ಅಧಿವೇಶನಕ್ಕೆ ಜಿಲ್ಲಾಡಳಿತವು 21 ಕೋಟಿ ರೂಪಾಯಿ ವೆಚ್ಚ ಅಂದಾಜಿಸಿದೆ. ಕಳೆದ ವರ್ಷ ಸುವರ್ಣ ವಿಧಾನಸೌಧದಲ್ಲಿ ಅಧಿವೇಶನಕ್ಕೆ ಸರ್ಕಾರ 15.30 ಕೋಟಿ ರೂಪಾಯಿ ಖರ್ಚು ಮಾಡಿತ್ತು. ಈ ವರ್ಷ 5.70 ಕೋಟಿ ರೂಪಾಯಿ ಹೆಚ್ಚಳವಾಗುವ ನಿರೀಕ್ಷೆ ಇದೆ. ಸಚಿವ ಶಾಸಕರಿಗೆ ಇರುವ ಸವಲತ್ತುಗಳೇನು? ಈ ಬಾರಿಯ ಚಳಿಗಾಲದ ಅಧಿವೇಶನಕ್ಕೆ 21 ಕೋಟಿ ರೂಪಾಯಿ ಖರ್ಚು ಮಾಡಲಾಗುತ್ತಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ವೆಚ್ಚದಲ್ಲಿ 6 ಕೋಟಿ ಏರಿಕೆಯಾಗಿದೆ. ಈಗಾಗಲೇ ಶಾಸಕರು ಅಧಿಕಾರಿಗಳ ವಸತಿಗೆ 3,000 ರೂಮ್ಸ್ ಬುಕ್ಕಿಂಗ್ ಮಾಡಲಾಗಿದ್ದು, ಭದ್ರತೆಗಾಗಿ 6,000 ಪೊಲೀಸ್ ಸಿಬ್ಬಂದಿಗಾಗಿ ಜರ್ಮನ್ ಟೆಂಟ್ ವ್ಯವಸ್ಥೆ ಮಾಡಲಾಗಿದೆ. ಪ್ರಯಾಣ, ಭದ್ರತೆ, ಅತಿಥಿಗಳ ನಿರ್ವಹಣೆ, ತಾಂತ್ರಿಕ ಬೆಂಬಲ, ಸಿಬ್ಬಂದಿ ನಿಯೋಜನೆ, ಸಾರಿಗೆ ಮತ್ತು ಸುವರ್ಣಸೌಧದ ನಿರ್ವಹಣೆಯು ವೆಚ್ಚದಲ್ಲಿ ಸೇರ್ಪಡೆಯಾಗಿದ್ದು, ಈ ಬಾರಿಯಾದರೂ ಭಾಗದ ಜನರಿಗೆ ಉಪಯೋಗವಾಗುತ್ತಾ ಅನ್ನೋ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು 84 ಸಂಘಟನೆಗಳು ಸಿದ್ಧ. ಇನ್ನು ಈ ಬಾರಿಯ ಅಧಿವೇಶನಕ್ಕೆ ಸರ್ಕಾರಕ್ಕೆ ಸಾಲು ಸಾಲು ಪ್ರತಿಭಟನೆ ತಟ್ಟಲಿದೆ. ಸದನದೊಳಗೆ ಆಡಳಿತ ಪಕ್ಷಕ್ಕೆ ಬಿಸಿ ಮುಟ್ಟಿಸಲು ವಿಪಕ್ಷಗಳು ಸಜ್ಜಾದ್ರೆ, ಸದನದ ಹೊರಗೆ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ರೈತರು ಸಂಘಟನೆಗಳು ಸಿದ್ಧಗೊಂಡಿವೆ. ರೈತ ಸಂಘಟನೆಗಳು ತಾವು ಬೆಳೆದ ಬೆಳೆಗಳಿಗೆ ಸೂಕ್ತ ಪರಿಹಾರ, ಖಾಲಿ ಇರುವ ಹುದ್ದೆಗಳಿಗೆ ಭರ್ತಿ ಸೇರಿ 84 ಸಂಘಟನೆಗಳು ಪ್ರತಿಭಟನೆ ಗಾಳೆ ಮೊಳಗಿಸೋಕೆ ತಯಾರಾಗಿವೆ. ಸುವರ್ಣಸೌಧ ಮುತ್ತಿಗೆಗೆ ಬಿಜೆಪಿ ನಿರ್ಧಾರ ಮಾಡಿದೆ. ಇನ್ನು ಈ ಬಾರಿಯ ಅಧಿವೇಶನದಲ್ಲಿ ಗೋ ಸಂರಕ್ಷಣಾ ಕಾಯ್ದೆ ತಿದ್ದುಪಡಿಗೆ ಸರ್ಕಾರ ಮುಂದಾಗಿದ್ದು, ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಸುಮಾರು ಒಂದು ತಿಂಗಳ ಹಿಂದೆ ಸಿದ್ದರಾಮಯ್ಯನವರು ಮಂಗಳೂರಿಗೆ ಬಂದಾಗ ಇಲ್ಲಿಯ ಜಿಹಾದಿ ತಂಡ ಏನಿದೆ, ಗೋಕಳ್ಳತನ ಮಾಡುವಂತಹ ಮಾಫಿ ಏನಿದೆ, ಅವರನ್ನು ಭೇಟಿಯಾಗಿ ಈ ರೀತಿಯಾಗಿ ಮನವಿ ಮಾಡಿದೆ ಅಂತ ನನಗೆ ಅನಿಸ್ತದೆ. ಯಾಕೆಂತ ಕೇಳಿದರೆ, ಅವರು ಹೋದ ತಕ್ಷಣ ನಾಡಿದ್ದು ನಡೆಯುವಂಥ ಬೆಳಗಾವಿಯಲ್ಲಿ ನಡೆಯುವಂಥ 8ನೇ ತಾರೀಕಿಗೆ ನಡೆಯುವಂಥ ಅಧಿವೇಶನದಲ್ಲಿ ಇದನ್ನು ತಿದ್ದುಪಡಿ ಮಾಡುವಂಥ ಕಾನೂನನ್ನು ತಿದ್ದುಪಡಿ ಮಾಡ್ತಾ ಗೋಕಳ್ಳರಿಗೆ ಸಹಕಾರವನ್ನು ಕೊಡುವಂಥ ಕೆಲಸ, ಮತ್ತು ಗೋಕಳ್ಳತನ ಹೆಚ್ಚು ಮಾಡುವಂತೆ ಮತ್ತು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಒಟ್ಟು ಅಲ್ಪಸಂಖ್ಯಾತರ ತುಷ್ಟೀಕರಣ, ಗೋಕಳ್ಳತನ ಅಂದರೆ ಹಿಂದೂ ಭಾವನೆಗಳಿಗೆ ಬೆಲೆ ಇಲ್ವ ಅಂತ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿಲ್ಲ ಅನ್ನೋದು ಪ್ರತಿ ವರ್ಷ ಕೇಳಿಬರೋ ಆರೋಪ. ನೆಪ ಮಾತ್ರಕ್ಕೆ ಕೊನೆಯ 2 ದಿನಗಳ ಕಾಲ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಭಾಗದ ಚರ್ಚೆಗೆ ಸಮಯ ನೀಡಲಾಗುತ್ತೆ ಅನ್ನೋ ಮಾತಿದೆ. ಈ ಬಾರಿಯಾದ್ರೂ ಈ ಭಾಗಕ್ಕೆ ನ್ಯಾಯ ಸಿಗುತ್ತಾ ಅಂತ ಕಾದು ನೋಡಬೇಕಷ್ಟೇ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇನ್ನು ಈ ವಿಚಾರ ಸಂಬಂಧ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಇದೀಗ ಬೆಳಗಾವಿ ಅಧಿವೇಶನಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಸಿದ್ಧತೆ ಯಾವ ರೀತಿಯಾಗಿ ನಡೀತಾ ಇದೆ? ಮತ್ತೊಂದು ಕಡೆ ಈ ಪ್ರತಿಭಟನೆ ಸಾಲು ಸಾಲು ಪ್ರತಿಭಟನೆಯ ಬಿಸಿ ತಟ್ಟಲಿದೆ ಸರ್ಕಾರಕ್ಕೆ. ಯಾವ ರೀತಿಯಾಗಿ ಸರ್ಕಾರ ಇದನ್ನು ಫೇಸ್ ಮಾಡುತ್ತೆ? ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ? ಖಂಡಿತ ಪ್ರವೀಣ್, ಏನು ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಕೂಡ ಈಗ ನಡೀತಿದೆ. ಹೀಗಾಗಿ ಇಡೀ ಸರ್ಕಾರ ಕೂಡ ಈಗ ಬೆಳಗಾವಿಗೆ ಬರ್ತಿದೆ. ಹಾಗಾಗಿ ಇಲ್ಲಿ ಸಾಕಷ್ಟು ಅಧಿಕಾರಿಗಳು, ಮಂತ್ರಿಗಳು ಬರೋದ್ರಿಂದ ಈಗ ಸಾಕಷ್ಟು ಸಿದ್ಧತೆಯನ್ನು ಕೂಡ ಬೆಳಗಾವಿಯ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಸದ್ಯ ಮಾಡಿಕೊಂಡಿರುವಂಥದ್ದು. ಬರುವಂಥ ಭದ್ರತೆಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು, ಜೊತೆಗೆ ಕೇಂದ್ರ ಗುಪ್ತಚರ ಇಲಾಖೆಯ
ಮುನ್ಸೂಚನೆ ಅಂದರೆ ಉಗ್ರರ ದಾಳಿಯ ಮುನ್ಸೂಚನೆ ಕೊಟ್ಟಿರೋದ್ರಿಂದ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಈಗ ಏನು ನಿಯೋಜನೆ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ 6,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಇದೆ. 6ಕ್ಕೂ ಹೆಚ್ಚು SP ದರ್ಜೆ ಅಧಿಕಾರಿಗಳಿರ್ತಾರೆ. ಜೊತೆಗೆ 148ಕ್ಕೂ ಅಧಿಕ ಹಿರಿಯ ಪೊಲೀಸ್ ಅಧಿಕಾರಿಗಳು ಒಂದು ಭದ್ರತೆಗೆ ನಿಯೋಜನೆ ಕೂಡ ಇರುವಂಥದ್ದು. ಜೊತೆಗೆ ಇವತ್ತು CM ಸಿದ್ದರಾಮಯ್ಯನವರು ಇವತ್ತು ಮಧ್ಯಾಹ್ನಕ್ಕೆ ವಿಶೇಷ ವಿಮಾನ ನಿಲ್ದಾಣದ ಬೆಳಗಾವಿಗೆ ಬರ್ತಾರೆ. ಜೊತೆಗೆ ವಿಪಕ್ಷ ನಾಯಕರು ಬರ್ತಾರೆ ಮತ್ತು ವಿರೋಧ ಪಕ್ಷದವರು ಕೂಡ ಬರ್ತಾರೆ, ಮಂತ್ರಿಗಳು ಕೂಡ ಬರ್ತಾರೆ. ಹಾಗಾಗಿ ಅವರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು ಮತ್ತು ವಸತಿಗಾಗಿ ಈಗಾಗಲೇ 3,000ಕ್ಕೂ ಅಧಿಕ ಕೊಠಡಿಗಳನ್ನು ಕೂಡ ಈಗ ಬುಕ್ಕಿಂಗ್ ಮಾಡಿಕೊಂಡಿರುವಂಥದ್ದು. ಮತ್ತು ಮತ್ತೊಂದೆಡೆ ಇಲ್ಲಿ ಪ್ರತಿ ವರ್ಷ ಕೂಡ ಸುವರ್ಣಸೌಧ ನಿರ್ಮಾಣ ಆಗಿರುವುದು. ಇಲ್ಲಿ ಉತ್ತರ ಕರ್ನಾಟಕಕ್ಕೆ ಧ್ವನಿ ಆಗಬೇಕು, ಶಕ್ತಿ ಸೌಧ ಆಗಬೇಕು ಅನ್ನೋದ್ರಲ್ಲಿ ಸುವರ್ಣಸೌಧವನ್ನು ನಿರ್ಮಾಣ ಮಾಡಿದ್ದಾರೆ. ಈವರೆಗೆ 13 ಏನು ಅಧಿವೇಶನಗಳು ಇಲ್ಲಿ ನಡೆದರೂ ಕೂಡ ಬರೀ ಚರ್ಚೆಗೆ ಮಾತ್ರ ಸೀಮಿತ ಆಗಿವೆ. ಯಾವುದು ಕೂಡ ಇಲ್ಲಿ ಅನುಷ್ಠಾನ ಆಗಿಲ್ಲ ಅನ್ನೋ ಒಂದು ಗಂಭೀರ ಪ್ರಮಾಣದ ಆರೋಪ ಕೂಡ ಇರುವಂಥದ್ದು. ಹಾಗಾಗಿ ಈ ವರ್ಷ ಕೂಡ ಸುಮಾರು 84 ಏನು ಪ್ರತಿ ಹೋರಾಟಗಾರರು ಸಂಘಟನೆಗಳು ಈಗಾಗಲೇ ಮನವಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ನಮಗೆ ಅವಕಾಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆ ಕೂಡ ಈಗ ಸಿದ್ಧ ಆಗಿರುವಂಥದ್ದು. ಒಂದು ಅಂದರೆ ಪ್ರಮುಖವಾಗಿ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ರೈತ ಸಂಘದಿಂದ ಬೃಹತ್ ಹೋರಾಟಕ್ಕೆ ಕೂಡ ಈಗ ಕರೆ ಕೊಟ್ಟಿರುವಂಥದ್ದು. ಜೊತೆಗೆ BJPಯ ನೇತೃತ್ವದಲ್ಲಿ ಹೆಸರು ಉದ್ದಿನ ಕಾಳಿಗೆ ಏನು ಬೆಂಬಲ ಬೆಲೆ ಮತ್ತು ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ BJP ನಿಯೋಗ ಕೂಡ ಸುವರ್ಣಸೌಧ ಮುತ್ತಿಗೆಗೆ ಮುತ್ತಿಗೆ ಹಾಕೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಜೊತೆಗೆ ಉದ್ಯೋಗ ಆಕಾಂಕ್ಷಿಗಳು ಸುಮಾರು 7.76 ಲಕ್ಷ ಉದ್ಯೋಗಗಳು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಇಲಾಖೆ ಖಾಲಿ ಇವೆ. ಹಾಗಾಗಿ ಅವುಗಳನ್ನು ಎಲ್ಲ ಹುದ್ದೆಗಳನ್ನು ತುಂಬಿಕೊಳ್ಬೇಕು, ನಮಗೆ ಪಾರದರ್ಶಕವಾಗಿ ನೇಮಕಾತಿ ಆಗಬೇಕು ಅನ್ನೋ ಅವರು ಕೂಡ ಸುವರ್ಣಸೌಧಗೆ ಮುತ್ತೆ ಹಾಕ್ತಿರುವಂಥದ್ದು. ನಾಳೆಯಿಂದ ಚಳಿಗಾಲ ಅಧಿವೇಶನ ಆಗುತ್ತೆ, ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಕೂಡ ಬೆಳಗಾವಿ ಜಿಲ್ಲಾಡಳಿತ ಮಾಡ್ಕೊಂಡಿರುವಂಥದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಮೈಲಾರಿ ತಮ್ಮೆಲ್ಲ ಮಾಹಿತಿಗೆ. ನಾಳೆಯಿಂದ ಚಳಿಗಾಲ ಅಧಿವೇಶನಕ್ಕೆ ಕುಂದಾನಗರಿ ಬೆಳಗಾವಿ ಈಗಾಗಲೇ ಸಜ್ಜಾಗಿದೆ. ಒಂದು ಕಡೆ ರಾಜ್ಯ ಸರ್ಕಾರ ಕುರ್ಚಿ ಕಾಳಗದಲ್ಲಿ ಮುಳುಗಿದೆ, ಮತ್ತೊಂದು ಕಡೆ ಈ ಪ್ರತಿಭಟನೆಯ ಸಾಲು ಸಾಲು ಬಿಸಿ ತಟ್ಟಲಿದೆ. ಈ ಕುರಿತೊಂದು ರಿಪೋರ್ಟ್ ನಿಮ್ಮ ಮುಂದೆ. ಒಂದು ಕಡೆ ಕುರ್ಚಿ ಕುತ್ತಾಟ, ಮತ್ತೊಂದು ಕಡೆ ಸಂಪುಟ ಪುನರ್ರಚನೆ ಒತ್ತಾಯ. ಇದರ ನಡುವೆ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳ ಲಾಬಿ. ಇದು ಸಾಲದಕ್ಕೆ CM DCM ಬಣಗಳ ಪಡಿದಾಟ. ಹೀಗೆ ಸಾಲು ಸಾಲು ಸಮಸ್ಯೆಗಳನ್ನ ಹೆಗಲ ಮೇಲೆ ಹೊತ್ತುಕೊಂಡು ಒದ್ದಾಡ್ತಿರೋ ಸರ್ಕಾರಕ್ಕೆ ನಾಳೆಯಿಂದ ಅಧಿವೇಶನ ಎದುರಿಸೋ ಸವಾಲು ಎದುರಾಗಿದೆ. ಚಳಿಗಾಲದ ಅಧಿವೇಶನಕ್ಕೆ ಕುಂದಾನಗರಿ ಸಜ್ಜು. 10 ದಿನ ಅಧಿವೇಶನ, 21 ಕೋಟಿ ರೂಪಾಯಿ ಖರ್ಚು. ನಾಳೆಯಿಂದ ಬೆಳಗಾವಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಡಿಸೆಂಬರ್ 8ರಿಂದ 19ರವರೆಗೆ ನಡೆಯಲಿರುವ 10 ದಿನಗಳ ಅಧಿವೇಶನಕ್ಕೆ ಜಿಲ್ಲಾಡಳಿತವು 21 ಕೋಟಿ ರೂಪಾಯಿ ವೆಚ್ಚ ಅಂದಾಜಿಸಿದೆ. ಕಳೆದ ವರ್ಷ ಸುವರ್ಣ ವಿಧಾನ